ಇವತ್ತು ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ತಾಜಾ ತಿಂಡಿ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ವಡಾ ಆ್ಯಂಡ್ ಕೇಸರಿ ಬಾತ್. ತುಂಬ ಸಾಲ್ಟ್ ಇದೆ. ವಿಷಯ ಏನು ನೆಸೆಸರಿ ಇದೆಯೋ ಅದನ್ನ ಮಾತ್ರ ತಗೋ. ನೀವು ನೋಡ್ದಾ ಚೆನ್ನಾಗಿದೆಯಲ್ಲ, ಮನೆಗೆ ಹೋಗೋಣ ನಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ರೆಡಿ ಆಗೋಗ್ಬಿಟ್ಟಿದ್ದೀವಿ. ಬೆಳಗ್ಗೆ ಅಂದರೆ 10:30 ಆಗೋಗ್ಬಿಟ್ಟಿದೆ. ಬಟ್ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀವಿ. ಇವತ್ತು ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಇದೆ. ಭವಿಷ್ಯ ಅವರಪ್ಪ ಕೇಳ್ತಾನೆ ಇರ್ತಾರೆ, ಹೊರಗಡೆ ಬ್ರೇಕ್ಫಾಸ್ಟಿಗೆ ಬರ್ತೀರಾ ಅಂತ. ನಾಳೆ ಹೋಗೋಣ ಅಂತ ಹೇಳ್ತಾನೆ ಇದ್ದೆ. ಬಟ್ ಇವತ್ತು ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಔಟ್ ಫಾರ್ ಬ್ರೇಕ್ಫಾಸ್ಟ್. ಭವಿಷ್ಯ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದಾಳೆ. ನಾನು ಆಲ್ರೆಡಿ ರೆಡಿ ಆಗೋಗ್ಬಿಟ್ಟಿದ್ದೀನಿ. ಸೊ ಲೆಟ್ಸ್ ಗೋ ಫಾರ್ ಬ್ರೇಕ್ಫಾಸ್ಟ್. ಇವಾಗ ಹೊರಡ್ತಾ ಇದ್ದೀವಿ. ಹೆಲ್ಮೆಟ್ ಇದು ಮಸ್ಟ್ ಗೈಸ್, ಅದಕ್ಕೆ ನಾವಿನ್ನೂ ಹೆಲ್ಮೆಟ್ ತೊಗೊಂಡಿದ್ದೀವಿ. ಸೇಫ್ಟಿ ಫಸ್ಟ್. ಗೈಸ್, ತಾಜಾ ತಿಂಡಿ ಅಂತ ಹೋಟೆಲ್ಗೆ ಬಂದಿದ್ದೀವಿ. ನಮ್ಮ ಯಜಮಾನ್ರು ಆಲ್ರೆಡಿ ವೇಟಿಂಗ್. ದೇವೇಗೌಡ ಪೆಟ್ರೋಲ್ ಬಂಕ್ ರೋಡು, ನಿಯರ್ ಬೈ ಉದ್ಭವ ಹಾಸ್ಪಿಟಲ್. ಗೈಸ್, ಇಲ್ಲೆಲ್ಲ ಪುಟಾಣಿ ಅಮೌಂಟ್ ಆಫ್ ಟಿಫನ್ ಕೊಡೋದು. ನನ್ನ ಆರ್ಡರ್ ಬಂದ್ಬಿಟ್ಟು ಇಡ್ಲಿ, ವಡೆ ಆ್ಯಂಡ್ ದೋಸೆ. ಗೈಸ್, ಅಲ್ಲಿ ಡಿಶ್ ವಾಶ್ ಮಾಡ್ತಾ ಇರ್ತಾರಲ್ಲ, ಇಟ್ಸ್ ಅ ಗ್ಲಾಸ್ ರೂಮ್. ವಿ ಕ್ಯಾನ್ ಈವನ್ ವಾಚ್ ಎಷ್ಟು ಕ್ಲೀನಾಗಿ ಡಿಶ್ ವಾಶ್ ಮಾಡ್ತಾರೆ ಅಂತ. ತುಂಬ ಜನ ಬರ್ತಾರೆ ಅರ್ಲಿ ಮಾರ್ನಿಂಗು. ಇವಾಗ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆಯಲ್ಲ, ಸೊ ಜನರು ಒಂಚೂರು ಕಡಿಮೆ ಇದ್ದಾರೆ. ಬಟ್ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಮುಂಚೆನೇ ಬಂದಿದ್ದೀವಿ ನಾವು. ಗೈಸ್, ಇಡ್ಲಿ, ವಡಾ ಆ್ಯಂಡ್ ಕೇಸರಿ ಬಾತ್ ಸಕ್ಕತ್ತಾಗಿರುತ್ತೆ ಗೈಸ್. ಲೆಟ್ಸ್ ಟೇಸ್ಟ್. ಚೆನ್ನಾಗಿದೆ ಗೈಸ್. ಇಲ್ಲಿ ಸಾಂಬಾರ್ ಕೊಡಲ್ಲ, ಓನ್ಲಿ ಚಟ್ನಿ ಆ್ಯಂಡ್ ಕೇಸರಿ ಬಾತ್ ಕೂಡ. ನೈಸ್ ಗೈಸ್. ವಡೆ ಅಂತೂ ಎಷ್ಟು ಕ್ರಿಸ್ಪಿ ಆಗಿದೆ ಅಂದರೆ, ನಾನು ಎಲ್ಲೂ ಇಷ್ಟು ಕ್ರಿಸ್ಪಿ ಆಗಿರೋ ವಡೆ ತಿಂದಿಲ್ಲ ಗೈಸ್. ಬಂದು ಟ್ರೈ ಮಾಡಿ. ಬಂದೆ ದೋಸೆ ಕಾಳು. ಗೈಸ್, ಇವಾಗ ದೋಸೆ ಟ್ರೈ ಮಾಡೋಣ. ವಾವ್, ಇದನ್ನು ಸೂಪರ್ ಕ್ರಿಸ್ಪಿ ಆಗಿದೆ. ಬಟ್ ಏನಂದ್ರೆ ತುಪ್ಪ ಹಾಕಿಲ್ಲ ಇವರು, ಬಟ್ ಸೂಪರ್ ಕ್ರಿಸ್ಪಿ ಆಗಿದೆ, ಸೂಪರ್ ಟೇಸ್ಟಿ ಆಗಿದೆ. ತುಪ್ಪ ತಿಂದೇ ಇರೋರು ಇಲ್ಲಿ ಬಂದು ಮಸಾಲೆ ದೋಸೆನ ಫುಲ್ಲು ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಜನಕ್ಕೆ ತುಪ್ಪ ಹಾಕಿಲ್ಲ ಇದಕ್ಕೆ. ವೈಶ್ಯ ಹೆಂಗಿಟ್ಕೊತಾಳೆ ನೋಡಿ ಬಾಯಿ. ಏಕಾಂತವಾಗಿ ತಿಂತಾಳೆ ಬಾಯಿ. ಇನ್ನ ಸಾಕು ಇನ್ನಾಯ್ತು ಗೈಸ್. ಪ್ಲೇಟ್ ತಗೊಂಡು ಹೋಗಿ ಇಲ್ಲಿ ಹಾಕ್ಬೇಕು. ಕೈ ತೊಳ್ಕೊಳ್ಳೋದಕ್ಕೆ ಈ ಸೈಡಿಗೆ ಬರಬೇಕು. ಥ್ಯಾಂಕ್ ಯು. ರೈಸ್ ಟಿಫನ್ ಎಲ್ಲ ಆಯ್ತು. ಈಗ ನಾನು ಮತ್ತೆ ನಮ್ಮ ಯಜಮಾನ್ರು ಸ್ವಲ್ಪ ಬ್ಯಾಂಗ್ಳೂರ್ ಬಂದು ಹೋಗ್ಬೇಕು. ನಂದು ಆಧಾರ್ ಕಾರ್ಡ್ ಏನೋ ಮಾಡಿಸ್ಬೇಕಾಗಿತ್ತು. ಆ್ಯಂಡ್ ಭವಿಷ್ಯ ಒಬ್ಳೆ ಮನೆಗೆ ಹೋಗ್ತಾಳೆ ಗಾಡಿನಲ್ಲಿ. ಹುಷಾರಾಗಿ ಹೋಗು, ಲೆಫ್ಟ್ ಸೈಡಲ್ಲೇ ಹೋಗು ಅಷ್ಟೇ. ಏನ್ ಟ್ರಾಫಿಕ್ ಇದೆ ನೋಡಿ. ನಿಧಾನಕ್ಕೆ ಹೋಗೋ. ಓಕೆ, ನಾವು ಇವಾಗ ಹೋಗೋಣ. ಬ್ಯಾಂಗ್ಳೂರ್ ಬಂದು ಹೋಗೋಣ. ಬನ್ನಿ ಗೈಸ್.
ನೋಡಿ ಗೈಸ್, ಉದ್ಭವ ಹೋಟೆಲ್, ಸಾರಿ ಉದ್ಭವ ಹಾಸ್ಪಿಟಲ್, ಅದರ ಪಕ್ಕದಲ್ಲೇನೆ ತಾಜಾ ತಿಂಡಿ ಹೋಟೆಲ್ ಇರೋದು. ಗೈಸ್ ಹೋಗ್ಬಿಟ್ಟು ಬಂದ್ವಿ. ಮೂಸಿದ್ನ ಅದೇನು ಮಾಡಬೇಕಾಗಿತ್ತು ಕೆಲಸ ಆಯಿತು. ಬರೋ ಅಷ್ಟರಲ್ಲಿ ನಮ್ಮ ಭವಿಷ್ಯ ಚೀಸಿ ಮ್ಯಾಗಿ ಮಾಡ್ಕೊಂಡಿದ್ದಾಳೆ. ಚೀಸಿ ಅಲ್ಲ ಅದು, ಮ್ಯಾಗಿ ಅಷ್ಟೇ. ಮ್ಯಾಗಿ ಅಲ್ಲ ಅದು, ವೈ ವೈ ಅಂತ ಯಾವುದೋ ಇದು. ಶೋ ದ ಪ್ಯಾಕೆಟ್. ಐ ಥ್ರೂ ಇಟ್. ತಿನ್ಬಿಟ್ಟಿದ್ದೀನಿ ಅದು. ನೋಡಿ ಗೈಸ್, ಟೇಸ್ಟ್ ಹೆಂಗಿದೆ ಅಂತ ನೋಡ್ತೀನಿ, ಹೇಳ್ತೀನಿ. ವೆಜ್ ಇದು, ಆದರೆ ಆಬ್ವಿಯಸ್ಲಿ ವೆಜ್ಜೇ ಇರುತ್ತೆ. KFC ಥರ ಟೇಸ್ಟ್ ಬರುತ್ತೆ. ಹೌದಾ? ತಿನ್ ನೋಡು. ಎಕ್ಸ್ಟ್ರಾ ಸಾಲ್ಟ್ ಹಾಕ್ದಾ? ಏನೂ ಹಾಕಿಲ್ಲ, ತುಂಬ ಸಾಲ್ಟ್ ಇದೆ. ಗಂಗೆ ಅದು. ತಗೋತೀನಿ, ನೀನೇ ತಿನ್ಕೊ. ಓಕೆ, ನಾಟ್ ಬ್ಯಾಡ್, ಬಟ್ ಸಾಲ್ಟಿ ಜಾಸ್ತಿ ಇದೆ. ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಕೋಬೇಕಾಗಿತ್ತು. ಹಲೋ ಗೈಸ್, ಇವಾಗ ಟೈಮ್ 7 ಗಂಟೆ ಆಗಿದೆ. ನಮ್ಮ ಭವಿಷ್ಯಂಗೆ ಸಪ್ನಾ ಬುಕ್ ಹೌಸ್ ಕರ್ಕೊಂಡು ಹೋಗ್ಬೇಕಂತೆ. ಸೊ ದಟ್ ಅವಳಿಗೆ ಏನು ಬೇಕು? ಬುಕ್ಕು. ಯಾವುದೋ ಒಂದು ಬುಕ್ ಬೇಕಂತೆ. ಸೊ ಬನ್ನಿ ಗೈಸ್ ಹೋಗೋಣ. ನಿಮಗೂ ಸಪ್ನಾ ಬುಕ್ ಹೌಸ್ನ ತೋರಿಸ್ತೀನಿ. ಎಲ್ಲರೂ ನೋಡಿರ್ತಾರೆ ಸಪ್ನಾ ಬುಕ್ ಹೌಸ್ನ, ಬಟ್ ಮಮ್ಮಿದೀರು ಜಾಸ್ತಿ ನೋಡಿರೋದಿಲ್ಲ, ಅಜ್ಜಿದೀರು ನೋಡಿರೋದಿಲ್ಲ ಸಪ್ನಾ ಬುಕ್ ಹೌಸ್ನ. ಬನ್ನಿ ಗೈಸ್ ತೋರಿಸ್ತೀವಿ ಏನೇನಿರುತ್ತೆ ಅಲ್ಲಿ ಅಂತ ಹೇಳಿ. ಗೈಸ್, ಸಪ್ನಾ ಬುಕ್ ಹೌಸಿಗೆ ಬಂದಿದ್ದೀವಿ. ಇಲ್ಲೇ ಜೂಡಿಯೋ ಇದೆ ಗೈಸ್, ಆದರೆ ಜೂಡಿಯೋಗೆ ಹೋಗಲ್ಲ. ಇದು 2 ಫ್ಲೋರ್ ಇರುತ್ತೆ ಗೈಸ್. ಬುಕ್ಸು ಮತ್ತು ಎಲ್ಲ ಥರದ್ದು ಕ್ರಾಫ್ಟ್ ಆ್ಯಂಡ್ ಸ್ಟಡಿಗೆ ರಿಲೇಟೆಡ್ ಥಿಂಗ್ಸ್ ಸಿಗುತ್ತೆ, ಮಕ್ಳಿಗೆ ಆಟ ಆಡೋದಕ್ಕೆ ಸಿಗುತ್ತೆ, ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್. ಭವಿಷ್ಯ ಓಡೋಗ್ತಾ ಇದ್ದಾಳೆ ಮುಂದೆ ಏನೇನೋ ತೊಗೊಳೋದಕ್ಕೆ. ಭವಿಷ್ಯ ಏನು ನೆಸೆಸರಿ ಇದೆಯೋ ಅದನ್ನು ಮಾತ್ರ ತಗೋ ಪ್ಲೀಸ್. ನೋಡಿ, ಈ ಥರದ್ದೆಲ್ಲ ಸಿಗುತ್ತೆ, ಸ್ಟಡೀಸ್ಗೆ ರಿಲೇಟೆಡ್ ಕ್ಯೂಟ್ ಥಿಂಗ್ಸ್, ಆಟ ಸಾಮಾನು, ಬುಕ್ಸು, ಪೇಂಟಿಂಗ್ಸು, ಬ್ಯಾಗು, ಫೈಲು, ಏನೇನೋ. ಫುಲ್ಲು ಸೆಟ್ಟು 600 ರುಪೀಸ್ ಗೈಸ್. ನೋಡಿ ಗೈಸ್, ಶೋ ಪೀಸಸ್ ಎಲ್ಲ ಸಿಗುತ್ತೆ ಇಲ್ಲಿ. And nowadays these are famous ಅಲ್ವಾ? ಎಲ್ಲ ಏಜ್ ಅವ್ರದ್ದು ಬುಕ್ಸ್ ಇರುತ್ತೆ ಇಲ್ಲಿ. ಕ್ರೇಜಿ ಆಗಲ್ಲ, ಬೂಬು ಎಲ್ಲರೂ ತಗೋತಾ ಇದ್ದಾರೆ. ರಾಕ್ಷಸಿ ಬೊಂಬೆ ಇದ್ದಂಗೆ ಇರುತ್ತೆ, ಆದರೆ ಪುಟಾಣಿ ಮಕ್ಕಳಿಗೆ ಎಷ್ಟು ಚೆನ್ನಾಗಿರುತ್ತಲ್ಲ. ಟ್ರಯಾಂಗಲ್ಸ್ ಅಂತೆ, ಅದ್ರಲ್ಲಿ ಇದು ಮಾಡಿದ್ರೆ ಪೆನ್ಸಿಲ್. ಟೈಮು ಅರೇಂಜ್ ಮಾಡೋದು ಕಲ್ತ್ಕೊಳ್ಳಿ ಮಕ್ಕಳು ಅಂತ. ಆರ್ಗನ್ ಬುಕ್ಕು, ಅನಿಮಲ್ಸ್ ಬುಕ್ಕು, ಸ್ಟೋರಿ ಬುಕ್ಕು, ಇದು ಬುಕ್ಕು ಗೈಸ್. ಇಲ್ಲಿ ರೆಸಿಪಿ ಬುಕ್ಕು ಸಿಗುತ್ತೆ ಆ್ಯಂಡ್ ದೇವರು ಬುಕ್ಕು ಸಿಗುತ್ತೆ, ಎಲ್ಲ ಥರದ್ದು ಬುಕ್ಸ್ ಸಿಗುತ್ತೆ ಗೈಸ್ ಇಲ್ಲಿ. ಇದು ಇವಾಗ ಫೇಮಸ್ ಡಾಲ್ಸು ಗೈಸ್. 1495 ಅಂದರೆ 1,500. ಒಳ್ಳೆ ನೋಡೋದಕ್ಕೆ ರಾಕ್ಷಸಿ ಬೊಂಬೆ ಇದ್ದಂಗೆ ಇರುತ್ತೆ, ಬಟ್ ದೇ ಆರ್ ಕನ್ಸಿಡರ್ಡ್ ಆ್ಯಸ್ ವೆರಿ ಕ್ಯೂಟ್ ಡಾಲ್ಸ್ ನೌ ಡೇಸ್. ಹೋಗೋಣ. ನಾವೆಲ್ಸ್ ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ. ಭವಿಷ್ಯ ಒಂದು ಡೈರಿ ತೊಗೊಂಡಿದ್ದಾಳೆ. ಇವಾಗ ಮನೆಗೆ ಹೊರಡ್ತೀವಿ ಗೈಸ್.
ಯಾವ್ದಿತ್ತು ಗೊತ್ತಾ, ಡಿವಾಸ್ ಏನೋ ಅಂತ ಬರ್ತಿತ್ತು. ಡಿವಾ ಸ್ಪೆಂಡ್ ಟು ಮಚ್ ಆಫ್ ಮನಿ. ಈ ಥರದ್ದು ಎಂದಿನ ದಿನ ತೊಗೋತೀನಾ? ವರ್ಷಕ್ಕೆ ನಾನು ತೊಗೊಳ್ಳೋದೇ ಇಲ್ಲ. ಹೌದು ಗೈಸ್, ದಿನ ಅವಳು ತಗೊಳ್ಳೋದೇ ಇಲ್ಲ ಗೈಸ್, ಪಾಪಜಿ. ಬೆಳಗ್ಗೆ ಒಂಥರ ಶಾಪಿಂಗ್ ಇದ್ರೆ ಅವಳದು, ಇನ್ನೊಂದು ರಾತ್ರಿ ಅಷ್ಟರಲ್ಲಿ ಇನ್ನೊಂದು ಥರದ್ದು ಅವಳಿಗೆ ನೆನಪಾಗಿರುತ್ತೆ, ಮಧ್ಯರಾತ್ರಿ ಇನ್ನೊಂದು ನೆನಪಿರುತ್ತೆ ಗೈಸ್. ನೆಕ್ಸ್ಟಿಗೆ ಅಪ್ಪಗೆ 4 ಸತಿ ಸೇವ್ ಪೂರಿ ತರಬೇಡ, 4-5 ಒಂದು 10 ಸತಿ ತರಬೇಡ ಅಂತ ಹೇಳ್ಬೇಕಾದ್ರೆ ಅವಳು ದಿನದಲ್ಲಿ ಏನಾದ್ರು ತಗೊಳ್ಳೋಣ ಅಂತ ನೆಕ್ಸ್ಟ್ ಡೇಗೂ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾಳೆ ಗೈಸ್. ನೆಕ್ಸ್ಟ್ ಡೇ ಅಲ್ಲ, ಒಂದು ವಾರಕ್ಕೆ ದಿನಾಗಲೂ ಏನೇನು ತೊಗೋಬೇಕು ಅಂತ ಇವಳು ಆಲ್ರೆಡಿ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾಳೆ. ಆ ಸ್ಕರ್ಟ್ ನೋಡು ಪಿಂಕ್ ಕಲರ್ದು, ಆ ಸ್ಕರ್ಟ್ ನೋಡು ಪಿಂಕ್ ಕಲರ್ದು. ಹಾಂ ನೋಡಿ ಗೈಸ್, ಆಲ್ರೆಡಿ ಸ್ಕರ್ಟ್ ಪಿಂಕ್ ಕಲರ್ದು ನೋಡ್ಕೊಳ್ಳಿ ಗೈಸ್. ನೋಡ್ಕೊಂಡ್ರಾ? ನೀನು ನೋಡ್ದಾ? ಚೆನ್ನಾಗಿದೆಯಲ್ಲ, ಮನೆಗೆ ಹೋಗೋಣ ನಡಿ. ರೋವಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟೆ. ಅವಳಿಗೆ ಶಾಪಿಂಗ್ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಲ್ವಾ ಭವಿಷ್ಯ? ನಮ್ಮ ಭವಿಷ್ಯ ಇವಾಗ ನಿಂಬೆಹಣ್ಣು ಜ್ಯೂಸ್ ಮಾಡೋ ಟೆಕ್ನಿಕ್ ಹೇಳ್ಕೊಡ್ತಾಳಂತೆ. ಅವಳೆ ಬಾ ವ್ಲಾಗ್ ಮಾಡಲ್ವಾ, ನಾನು ನಿಂಬೆಹಣ್ಣು ಜ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ಲು. ಅದಕ್ಕೆ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ರೈಸ್ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಳ್ಳೋಣ ಬನ್ನಿ. ಇದು ಬೇಕು, ಆಮೇಲೆ ನಿಂಬೆಹಣ್ಣು ಬೇಕು. ಹಿಂಗೆ ಅನ್ಕೊಬಿಡಿ ಸ್ವಲ್ಪ. ಆಮೇಲೆ ನಿಂಬೆಹಣ್ಣನ್ನ ಹಾಫ್ ಕಟ್ ಮಾಡ್ಕೊಳ್ಳಿ. ಸೊ ಹಾಫ್ ತೊಗೊಂಡಿದ್ದೀನಿ ನೋಡಿ, ಹಾಫ್ ಇದು. ಹಾಫ್ನ ಇಲ್ಲಿ ಇಟ್ಟು ಹಿಂಗೆ ಮಾಡ್ಬೇಕು, ಹಿಂಗೆ ಹಿಂಗೆ. ಆಮೇಲೆ ಸೈಡಿಂದ ಆದರೂ ಇಲ್ಲ, ಸೈಡಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಜ್ಯೂಸ್ ಬರುತ್ತೆ. ಎಸ್ ಸಾಕು ಬೇಕು. ಆಮೇಲೆ ನೋಡಿ ಇಲ್ಲಿ ನಿಂಬೆಹಣ್ಣು ಜ್ಯೂಸ್ ಚಲ್ಬಿಡ್ಬೇಕಂತೆ. ಇವಾಗ ಜ್ಯೂಸ್ ಕಾಣಿಸ್ತಿದ್ಯಾ? ಇದಕ್ಕೆ ಸ್ವಲ್ಪ ನೀರು ಹಾಕೋಬಿಡಿ ಗೈಸ್. ಹಿಂಗೆ ನೀರು ಹಾಕೋಬೇಕು. ಹಿಂಗೆ ಅನ್ಬೇಕು ಗೈಸ್. ಈ ಸಕ್ಕರೆನೇ ಹಾಕಿಲ್ಲ, ಅದು ಹುಳಿ ಸಾಕ ಅಂತ ನೋಡ್ಕೋಬೇಕು. 1 ಇಡೀ ಸ್ಪೂನ್ ಶುಗರ್ ತಗೋಬೇಕು. ಆ್ಯಂಡ್ 1 ಇಡೀ ಸ್ಪೂನ್ ಸಾಲ್ಟ್. 1 ಇಡೀ ಸ್ಪೂನ್ ಸಾಲ್ಟ್. ಸಾಲ್ಟ್ ತಗೋಬಾರ್ದು, ಒಂದೇ ಒಂದು ಚಿಟಿಕೆ ಹಾಕ್ತೀನಿ ಬಿಡು, ನಾನೇನು ಜಾಸ್ತಿ ಹಾಕಲ್ಲ. 1 ಚಿಟಿಕೆ ಬಿದ್ದೋಯ್ತು ಆಲ್ರೆಡಿ ಅಲ್ಲಿ, ಅಷ್ಟೇ. ನನ್ನ ಕೈ ಕ್ಲೀನಾಗಿ ಇತ್ತು ಗೈಸ್. ಆಮೇಲೆ ಮಿಕ್ಸ್ ಮಾಡಬೇಕು. ಎಷ್ಟು ಚೆನ್ನಾಗಿದೆ ಗೊತ್ತಾ? ಸುಳ್ಳು, ನಿಜ ಹೇಳು, ಚೆನ್ನಾಗಿದೆ ತಾನೆ? ಚೆನ್ನಾಗಿದೆ ಗೈಸ್. ನಾನಿವತ್ತು ನಿಮಗೆ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ರಾತ್ರಿ ಇವತ್ತು ರೈಸ್ ತಿನ್ನೋದಕ್ಕೆ ಇಷ್ಟಪಡೋರಿಗೆ ಇಟ್ಸ್ ದ ಬೆಸ್ಟ್ ರೆಸಿಪಿ. ಅಂದರೆ ಮೊಸರು ಇಷ್ಟಪಡೋರಿಗೆ ಸೌತೆಕಾಯ್ದು ಮೊಸರನ್ನ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ. 5 seconds ವೆಯ್ಟ್ ಮಾಡಿ ಗೈಸ್. ಜಸ್ಟ್ ಇದನ್ನೆಲ್ಲ ನಮ್ಮಮ್ಮ ಬೀಳಿಸ್ಬಿಟ್ಟಿದ್ರು ನೋಡಿ, ಇದು ಬೀಳಿಸಿರೋದೇನೆ ಗೈಸ್. ಆಗಲೇ ಹೇಳಿದ್ನೆಲ್ಲ, ಮೊಸರನ್ನ ಮಾಡ್ತೀನಿ, ಒಂದು ಟೇಸ್ಟಿ ಆ್ಯಂಡ್ ಕಡಿಮೆ ಕ್ಯಾಲರೀಸ್ ಇರುವಂಥದ್ದು ಅದು ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಏನೇನು ಮಾಡ್ಕೋಬೇಕು ಅಂತ ಒಂದು ಸ್ವಲ್ಪ ಜೀರಿಗೆ ಕುಟ್ಕೊಂಬಿಡಿ. ಆ್ಯಂಡ್ ನಾನು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಕುಟ್ಕೊಳ್ಳೋದು, ಅರ್ಧಂಬರ್ಧ ಕುಟ್ಕೊಳ್ಳಿ ಈ ಥರ. ಓಕೆ, ಅದಾದಮೇಲೆ ಕುಕುಂಬರ್ನ ತುರಿದ್ಬಿಟ್ಟು ಇಟ್ಕೊಳ್ಳಿ, ಸಿಪ್ಪೆ ತೆಗೆದ್ಬಿಟ್ಟು. ಆ್ಯಂಡ್ ಹಸಿಮೆಣ್ಸಿನ್ಕಾಯಿ. ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ. ಬಿದ್ದುಬಿಟ್ಟು ಗಾಯ ಎಲ್ಲ ಇಲ್ಲಿ ಬಿದ್ರಲ್ಲ ಗೈಸ್, ಅವಾಗ ಗಾಯ ಎಲ್ಲ ಮಾಡ್ಕೊಂಡಿದ್ದಾರೆ ಗೈಸ್. ಈ ತರ ಗಾಯ ಮಾಡ್ಕೊಳ್ಳೋದನ್ನು ಒಂದು ಪ್ರೋಸೆಸ್. ಒಳ್ಳೆ ಎಡ್ಬಿಡಂಗಿ ಥರ ಎಲ್ಲ ನನ್ನ ವಯಸ್ಸಿನವರು ಸೀರೆ ಉಟ್ಕೊಂಡು ಇಲ್ಲ ನೈಟಿ ಹಾಕೊಂಡು ನೀಟಾಗೆ ಮಾಡ್ತಾ ಇರ್ತಾರೆ. ನಾನು ಬಿದ್ದಿ ಎದ್ದಿ ಜಾರಿ. ಹಾಕು. ಬಿಸಿಯಾಗಿ ಹೋಗ್ತಿದೆ, ಸುಟ್ಟೋಗುತ್ತೆ, ಆಮೇಲೆ ನೀದೋಗುತ್ತೆ. ಇಲ್ಲ, ಸೀರಿಯಸ್ ಅಲ್ಲ, ನಾನು ನೋಡ್ತಾ ಇದು ಲೋ ಫ್ಲೇಮ್ ಇಟ್ಕೊಳ್ಳಿ ಗೈಸ್. ನೋಡಿ, ಲೋ ಫ್ಲೇಮ್. ಅದಾದ್ಮೇಲೆ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಳ್ಳಿ. ಎಷ್ಟು ಸಾಸಿವೆ ಗೈಸ್, ನಾನು ಸಾಸಿವೆ ಅದಕ್ಕೆ ಹಾಕ್ಕೊಂಬಿಟ್ಟಿದ್ದೆ. ಹಾಂ, ಮೆಣಸಿನ್ಕಾಯಿ ಒಂದೇ ಒಂದು ಹಾಕ್ಕೊಳ್ಳಿ. ಒಗ್ಗರಣೆ ರೆಡಿ ಇದೆ. ಈ ಬಿಸಿನಲ್ಲೇ ಬೆಳ್ಳುಳ್ಳಿ ಸಹ ಬೆಂದೋಗ್ಬಿಡುತ್ತೆ, ಕ್ರಿಸ್ಪಿಯಾಗಿ ಏನಾಗಬೇಕಾಗಿಲ್ಲ. ಸೊ ದಿಸ್ ಇಸ್ ಡನ್. ಈ ಒಗ್ಗರಣೆಗೆನೆ ಈ ಕುಕುಂಬರು ಮತ್ತು ಮೊಸರು, ಉಪ್ಪು ಇಷ್ಟನ್ನು ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಕಲಿಸ್ಕೋಬೋದು. ಕುಕುಂಬರ್ನ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಅನ್ನ ಒಂಚೂರು ಕಡಿಮೆ ಕ್ವಾಂಟಿಟಿ ಹಾಕ್ಕೊಂಡ್ರೆ
ಒಳ್ಳೇದು. ಗೈಸ್. ಹೌದು, ಒಳ್ಳೇದು ಇಲ್ಲ guys. ಕೆಟ್ಟದು. ರಾತ್ರಿ ಹೊತ್ತು ಅನ್ನ ಜಾಸ್ತಿ ತಿನ್ನಬಾರ್ದು ಅಂತ ಇರುತ್ತೆ ಒಬ್ಬೊಬ್ರಿಗೆ. ಚಪಾತಿ ತಿಂದರೂ ಡೈಜೆಷನ್ಗೆ ಹೆಲ್ಪ್ ಕಷ್ಟ ಆಗುತ್ತೆ. ಅದಕ್ಕೆ ಅನ್ನನೇ ಬೆಸ್ಟು. ಸೊ ಅನ್ನ ತಿನ್ನಿ, ಅದ್ರಲ್ಲಿ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ತಿನ್ನಿ. ಫೈಬರ್ ಅಥವಾ ವೆಜಿಟೇಬಲ್ಸ್ ಏನಿದೆ ಜಾಸ್ತಿ ತಿನ್ನಿ. ಘಾಟ್ ಬರೆದಿದ್ದಾರೆ ಗೈಸ್ ನಮ್ಮಮ್ಮ. ಬಟ್ ಸೀದೋಗಿಲ್ವಲ್ಲ. ಗೈಸ್ ಈಗ ಕುಕ್ಕುಂಬರಿ ಮತ್ತು ಕೊತ್ತಂಬರಿ ಹಾಕೋತಾ ಇದ್ದೀನಿ. ಮೊಸರು, ಸಾಲ್ಟು ಮತ್ತು ಅನ್ನ ಹಾಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮುಗೀತು. ಗೈಸ್ ಕರಿಬೇವು ಹಾಕ್ಬೋದಾಗಿತ್ತು, ತುಂಬ ಹಸಿಯಾಗಿರಲಿಲ್ಲ, ಅದಕ್ಕೆ ನಾನು ಕರಿಬೇವು ಹಾಕಲಿಲ್ಲ. ಗೈಸ್ ನೋಡಿ, ಮೊಸರನ್ನ ರೆಡಿ ಇದೆ. ಶುಂಠಿ ತುರಿ ಹಾಕ್ಕೊಳ್ಳಿ, ಹಾಗೆ ಆಗಲೇ ಹೇಳೋದು ಮರ್ತದೆ. ಆ್ಯಂಡ್ ಅದರ ಜೊತೆ ನೀವು ಉಪ್ಪಿನಕಾಯಿ ಮತ್ತು ಸಂಡಿಗೆ ಏನಾದರೂ ತಿನ್ಬೋದು. ನಮ್ಮ ಭವಿಷ್ಯಂಗೆ ನನಗೆ ತುಂಬ ಇಷ್ಟ ಉಪ್ಪಿನಕಾಯಿ, ಆದರೆ ಅವಳಿಗೆ ಕೊಡೋದು. ಅದೇಂಗಾಯ್ತು? ಐ ಡೋಂಟ್ ನೋ. ಇನ್ನ ಓಕೆ ಬರ್ತಿದೆ, ಹೋಗಿ ಬರ್ತಾ ಇದೆ. ಗೈಸ್ ಸಂಡಿಗೆ ಹಾಕ್ತಾ ಇದ್ದಾರೆ. ಮೆಣಸಿನ್ಕಾಯಿನ ಹಿಂಗೆ ಹುಡುಕಿ ಹಾಕೋಬೇಕು ನಾವು, ಯಾಕಂದರೆ ಉರಿಸ್ಕೋಬೇಕಲ್ಲ. ನಮ್ಮಪ್ಪ ಹೆಂಗಿದ್ರು ತಿನ್ನಲ್ಲ ಗೈಸ್. ಮೆಣಸಿನ್ಕಾಯಿ ತೆಗ್ ಪಕ್ಕಕ್ಕೆ ಇಡ್ತಾರೆ, ಅದ್ರ ಬದಲು ನಾನು ತಿಂದು ನಾನು ಕೂದಲು ಬೆಳೆಸ್ಕೊತೀನಿ. ಬಟ್ ಸ್ಪೂನ್ ತಗೊಂಡು ಹಿಂಗೆ ಮಾಡಿಕೊಂಡು ಇಷ್ಟೇ ಗೈಸ್. ನೀವು ಸೌತೆಕಾಯಿ ಜಾಸ್ತಿ ಹಾಕೊಂಡು ಅನ್ನ ಕಮ್ಮಿ ಹಾಕೊಂಡು ಮಾಡ್ಕೊಳ್ಳಿ ಗೈಸ್, ತುಂಬ ಒಳ್ಳೆಯದು. ಆ್ಯಂಡ್ ಕರ್ದಿದ್ದು ಥಿಂಗ್ಸ್ ತಿನ್ನಬೇಡಿ. ನಮ್ಗೆ ಯಾವಾಗಾರು ಒಂದೊಂದ್ಸರಿ ತಿನ್ಬೇಕು ಅನ್ಸುತ್ತೆ, ಅದಕ್ಕೆ ತಿಂತೀವಿ. ಅದು ಯಾವಾಗಾರು ಒಂದೊಂದ್ಸತಿ ಅನ್ನೋದು ದಿನ ಒಂದೊಂದ್ಸತಿ ಅನ್ಸುತ್ತೆ. ಇಲ್ಲ, ನನಗೆ ಮಾತ್ರ ಅದು ಅನ್ಸೋದು, ಎಲ್ಲರಿಗೂ ಅನ್ಸಲ್ಲ. ನಮ್ಮ ಮನೆಯಲ್ಲಿ ನಮ್ಮ ಭವಿಷ್ಯಂಗೆ ನನಗೆ ಅನ್ಸುತ್ತೆ ಅಷ್ಟೇ. ಮತ್ತೆ ಬ್ಲಾಗು ಇಷ್ಟೇ. ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆಗಿ ಗೈಸ್. ಮತ್ತೆ ನೀವು ಮಾಡ್ಕೊಂಡು ತಿನ್ನಿ. ನೀವು ಹೆಲ್ದಿಯಾಗೆ ತಿನ್ನಿ ಗೈಸ್. ಅಷ್ಟೇ ಗೈಸ್. ಬಾಯ್ ಅನ್ ಆಮೇಲೆ ಅಷ್ಟೇ ಗೈಸ್. ಬಾಯ್, ಮೀಟ್ ಯು ಸೂನ್. ಗೈಸ್ ವಿಡಿಯೋ ಮಾಡಕ್ ಹೋಗ್ಬಿಟ್ಟು ಸಿಗೋಯ್ತು ಗೈಸ್. ಸರಿ ಬಿಡು, ಬಾಯ್. ಅದಕ್ಕೆ ಗೈಸ್ ವಿಡಿಯೋ ಮಾಡೋದಕ್ಕೆ ಯಾರು ಬೇರೆಯವ್ರು ಇರ್ಬೇಕು. ವಿಡಿಯೋ ಮೇಲೆ ಗಮನ. ನಾನು ವಿಡಿಯೋ ಮಾಡ್ತಿದ್ದೀನಿ, ವಿಡಿಯೋ ಗಮನ ಇದ್ರೆ ಮಾಡ್ತಿದ್ರೆ ನಿಮಗೆ ಸಿಗೋಗುತ್ತೆ ಗೈಸ್. ಬಟ್ ನೋ ಪ್ರಾಬ್ಲಮ್ಸ್. ಒಂದೇ ಒಂದು ತಾನೇ ಸಿಗೋದು, ಇನ್ಯಾವುದು ಸಿಗೋಗ್ಸಲ್ಲ ಗೈಸ್. ಬಾಯ್ ಬಾಯ್.